ನಮಸ್ಕಾರ ಎಲ್ರಿಗೂ. ಏನಪ್ಪ ನಮ್ಮ ಅಭಿಷೇಕ್ ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡ್ತಾ ಇದ್ದೇನೆ ಅಂದ್ಕೊಂಡ್ರೆ, ಇಲ್ಲ ಕಣ್ರಿ, ನಾನು ಇವತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ. ಈ ಆಲೂಗಡ್ಡೆ ಮೊಸರು ಬಜ್ಜಿಗೆ ನಾನು ಉಪಯೋಗಿಸ್ತಾ ಇರುವಂಥ ಮೊಸರು ಬಂದ್ಬಿಟ್ಟು ನಮ್ಮ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಯುಮೇನ್ ಸರ್ಟಿಫಿಕೇಶನ್ ಪಡೆದ ಡೈರಿ ಬ್ರ್ಯಾಂಡ್ ಆಗಿರುವಂತಹ ಮಿಲ್ಕಿಂಗ್ ಅವರ ಮೊಸರು. ಇವರ ಬಳಿ 2 ಬಗೆಯ ಮೊಸರು ದೊರೆಯುತ್ತದೆ. ಒಂದು ಪ್ರೋಬಯೋಟಿಕ್ ಮೊಸರು, ಜೊತೆಗೆ ಇನ್ನೊಂದು A2 ರಿಚ್ ಮೊಸರು. ನಾನಿವತ್ತು ಇವರ ಪ್ರೋಬಯೋಟಿಕ್ ಮೊಸರು ಉಪಯೋಗಿಸ್ಕೊಂಡು ಆಲೂಗಡ್ಡೆ ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ. ಇವರ ಎಲ್ಲ ಉತ್ಪನ್ನಗಳು ಒತ್ತಡ ರಹಿತ ಹಸುಗಳ ಹಾಲಿನಿಂದ ತಯಾರಿಸಲ್ಪಟ್ಟಿರುತ್ತವೆ. ಈಗ ಮೊಸರು ಬಜ್ಜಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಮೀಡಿಯಂ ಸೈಜ್ ಬಾಂಡಿಯಲ್ಲಿ 1 ರಿಂದ 2 ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಅದು ಹೊಂಬಣ್ಣ ಬರೋ ತನಕ ಬಾಡಿಸ್ಕೊಳ್ಳಿ. ತದನಂತರ ಸ್ವಲ್ಪ ಹಿಂಗೆ ಹಾಕ್ಕೊಂಡು ತಿರ್ಗಾ ಇನ್ನೊಂದ್ಸತಿ ಬಾಡಿಸ್ಕೊಳ್ಳಿ. ನಂತರ ನಾವು ಮೊದಲೇ ಹೆಚ್ಚಿಟ್ಕೊಂಡಿರುವಂಥ 3 ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ, ಜೊತೆಗೆ 1 ಕಡ್ಡಿ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ತದನಂತರ ನಾವಿಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿರುವಂಥ ಆಲೂಗಡ್ಡೆ, ನಾನಿಲ್ಲಿ 4 ಮೀಡಿಯಂ ಸೈಜ್ ಆಲೂಗಡ್ಡೆನ ಸಣ್ಣ ಸಣ್ಣ ಕ್ಯೂಬ್ಸ್ ಗಾತ್ರದಲ್ಲಿ ಹೆಚ್ಚಿಟ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಹಾಕಿದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ ತಟ್ಟೆ ಮುಚ್ಚಿ 10 ರಿಂದ 15 ನಿಮಿಷ ಇಲ್ಲ 20 ರಿಂದ 25 ನಿಮಿಷ ಇದನ್ನು ಬೇಯಿಸ್ಕೊಂಡು ಅದು ಬಿಸಿ ಆರಿದ ಮೇಲೆ ನಾವು ಮಿಲ್ಕಿಂಗ್ ಅವರ ಪ್ರೋಬಯೋಟಿಕ್ ಮೊಸರನ್ನ ಇದಕ್ಕೆ ಮಿಕ್ಸ್ ಮಾಡಿ, ಜೊತೆಗೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಶುಚಿಯಾದ ಆಲೂಗಡ್ಡೆ ಮೊಸರು ಬಜ್ಜಿ ಸವಿಯಲು ಸಿದ್ಧ. ಮಿಲ್ಕಿಂಗ್ ಅವರ ಎಲ್ಲ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಆಗಿರುತ್ತೆ. ಜೊತೆಗೆ ಇವರ ಎಲ್ಲ ಪ್ರಾಡಕ್ಟ್ಸ್ ಕೂಡ ಸ್ಟ್ರೆಸ್ ಫ್ರೀ ಮಿಲ್ಕಿಂದ ತಯಾರಿಸಲ್ಪಟ್ಟಿರುತ್ತದೆ. ಧನ್ಯವಾದಗಳು. ನೀವು ಟ್ರೈ ಮಾಡಿ.